ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಈ ಮನೆ ಇರೋದು ಜೆ ಪಿ ನಗರ್ 9 ಫೇಸ್ ಟುವರ್ಡ್ ಆಂಜನಾಪುರ 4 ಬ್ಲಾಕು. ಲ್ಯಾಂಡ್ ಮಾರ್ಕು 5 ಸ್ಟೇಷನ್ನು ಅಥವಾ 80 ಫೀಟ್ ರೋಡು. ಇದು 30/40 BDA, ಸೌತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರು. ಫಸ್ಟ್ ಫ್ಲೋರು 2 BHK ಬಾಡಿಗೆ ಬರೋದಕ್ಕೆ. ಸೆಕೆಂಡ್, ಥರ್ಡ್, ಫೋರ್ತ್ 4 ಬೆಡ್ರೂಮ್ ಇರುವಂತಹ ಟ್ರಿಪ್ಲೆಕ್ಸ್ ಮನೆ ಓನರ್ ಇರೋದಕ್ಕೋಸ್ಕರ ಮಾಡಿರುವಂಥದ್ದು. ಇದು ಫ್ರಂಟ್ ಎಲಿವೇಷನ್ನು. ರಸ್ತೆ ಬಗ್ಗೆ ಹೇಳಬೇಕು ಹಾಗಿದ್ರೆ 30 ಅಡಿ ವೈಡ್ ರೋಡು. ಆಪೋಸಿಟೇ ನಿಮಗೆ 40-60 ಸೈಡ್ಗಳು ಬರುತ್ತೆ. ಓಕೆ, ಈ ಮನೆಯ ಫುಲ್ ಡೀಟೇಲ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ವಿಡಿಯೋ ಕೊನೆಯಲ್ಲಿ ಈ ಮನೆಯ ಪ್ರೈಸ್ ಮೆನ್ಷನ್ ಮಾಡಿರ್ತೀನಿ ನೋಡಿ. ಫ್ರಂಟ್ ಎಲಿವೇಷನ್ ಬಗ್ಗೆ ಹೇಳಬೇಕು ನೋಡಿ, ಸ್ಟ್ರಕ್ಚರ್ ಪೇಂಟು, ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಸ್ಟ್ರಕ್ಚರ್ ಟೈಲ್ಸು, ಬಾಲ್ಕನಿ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ಹಾಗೆ ಗೇಟ್ ಬಗ್ಗೆ ಹೇಳಬೇಕಂದ್ರೆ 4 ಫೋಲ್ಡಬಲ್ ಸಿಗುತ್ತೆ, ಒಂದು ವಾಕಬಲ್ ಗೇಟು, CNC ಕಟ್ಟಿಂಗು, ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಮನೆ ಹೆಸರು ಬರೆಯೋದಕ್ಕೋಸ್ಕರ ವಾಲ್ ಕ್ಲೈನಿಂಗ್ ನಿಮಗೆ ಇಟಾಲಿಯನ್ ಮಾರ್ಬಲ್ನ ಕೊಟ್ಟಿದ್ದಾರೆ ವಿತ್ ಫ್ಯಾನ್ಸಿ ಲೈಟು. ಗೆಳೆಯರೆ, ಇದು ಪಾರ್ಕಿಂಗಲ್ಲಿ ನಾವು 4 ಕಾರ್ಗಳನ್ನ ನಿಲ್ಲಿಸ್ಕೊಳ್ಳೋಷ್ಟು ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿದ್ದಾರೆ. 1/1 ಸೆರಾಮಿಕ್ ಟೈಲ್ಸು, ಆ್ಯಂಟಿ ಸ್ಕಿಡ್ಡು, ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ನಿಮ್ಗೆ ಇಲ್ಲಿ ಬರುತ್ತೆ. ನೋಡ್ತಾ ಇದ್ದೀರಾ, ಫುಲ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಪ್ಲ್ಯಾಂಟರ್ ಬಾಕ್ಸ್ ಮಾಡಿಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ. CNC MS ರೇಲಿಂಗ್ಸ್ ಮಾಡಿ ಕೊಟ್ಟಿರುವಂಥದ್ದು, ಅಂದರೆ ಸುತ್ತ ಬಿಲ್ಡಿಂಗ್ ಸುತ್ತ. ಈ ಮನೆಯ ಪ್ಲಸ್ ಪಾಯಿಂಟ್ ಇನ್ನೊಂದು ಏನು ಅಂದರೆ, ಹಿಂದ್ಗಡೆಗೇ ನಮಗೆ ಒಂದು ಫುಲ್ ವೆಂಟಿಲೇಷನ್ಗೋಸ್ಕರ ಓಪನ್ ಪಾರ್ಕ್ ಬರುತ್ತೆ. ಯಾಕೆ ಅಂತಂದರೆ ಹಿಂದ್ಗಡೆ ಪಾರ್ಕ್ ಇರೋದ್ರಿಂದ ಈ ಥರ ಓಪನ್ ಸ್ಪೇಸ್ ಸಿಗುತ್ತೆ. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಗುರುಳೆ, ಅದು ಅಪಾರ್ಟ್ಮೆಂಟ್ ಯಾವ ಹೆಸರದು? ಅಪೂರ್ವ ಅಪಾರ್ಟ್ಮೆಂಟ್. ಎಸ್, ಅಪೂರ್ವ ಅಪಾರ್ಟ್ಮೆಂಟ್ನ ಇದು ಚಿಲ್ಡ್ರನ್ ಪ್ಲೇ ಗ್ರೌಂಡ್ ಏರಿಯಾ ಆಗಿರುತ್ತೆ. ಹಾಗಾಗಿ ಈ ಮನೆಯ ಹಿಂದ್ಗಡೆ ನಮಗೆ ವೆಂಟಿಲೇಷನ್ ಲೈಫ್ ಲಾಂಗ್ ಸಿಗುತ್ತೆ. ಇನ್ನು ಈ ಪಾರ್ಕಿಂಗ್ ಲೇಔಟಲ್ಲಿ ನಮಗೆ ಕಾಮನ್ ಟಾಯ್ಲೆಟು ಇಲ್ಲಿದೆ. ಫ್ಯೂಚರಲ್ಲಿ ನೀವು ಸರ್ವೆಂಟ್ ರೂಮು ಅಥವಾ ಏನು ಬೇಕಾದರೂ ಇಲ್ಲಿ ಮಾಡ್ಬೋದು. ಪಿಲ್ಲರ್ ಎಲ್ಲ ಭೀಮ್ ಎಲ್ಲ ಬಿಟ್ಟಿದ್ದಾರೆ. ಒಂದು ಗೋಡೆಗಳು ಏನಾದರೂ ರೈಸ್ ಮಾಡಿಕೊಂಡ್ರೆ ನಿಮಗೆ ಸರ್ವೆಂಟ್ ರೂಮ್ ಥರ ಆಗುತ್ತೆ. ಇನ್ನು ಇಲ್ಲಿ ನೋಡಿ, ಬೋರ್ವೆಲ್ ಇದೆ, ಒಳ್ಳೆ ನೀರು ಬರ್ತಾಯಿದೆ. 14,000 ಲೀಟರ್ ಇರುವಂತಹ ಸಂಪ್ ಇರುವಂಥದ್ದು. ನಿಮಗೆ ಇಲ್ಲಿ ಓನ್ಲಿ ಫಾರ್ ಡ್ಯೂಪ್ಲೆಕ್ಸಿಗೆ ಲಿಫ್ಟ್ ಮಾಡಿದ್ದಾರೆ. ಇದು ಬಯೋಮೆಟ್ರಿಕ್ ಆಗಿರುತ್ತೆ, ಮತ್ತು ಪಾಸ್ವರ್ಡ್ ಆಗಿರುತ್ತೆ, ಕಾರ್ಡು ಆಗಿರುತ್ತೆ, ಪರ್ಸನಲೈಸ್. CCTV ಕ್ಯಾಮ್ರಾ ಪ್ರಾವಿಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ನಿಮಗೆ ಅಲ್ಲಲ್ಲಿ ಪಾಯಿಂಟ್ ಎಲ್ಲ ಇದೆ. CCTV ಬೇಕಾದ್ರೆ ಇಟ್ಕೋಬೋದು. ದಿಸ್ ಈಸ್ ಫುಲ್ ಪಾರ್ಕಿಂಗ್ ಲೇಔಟು, ಚೆನ್ನಾಗಿದೆ. ಇನ್ನು ಆ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಆ್ಯಂಡ್ ಕಾವೇರಿ ಪಾಯಿಂಟ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಟ್ರಿಪ್ಲೆಕ್ಸ್ ಮನೆಗೆ ಒಂದು ಗ್ಯಾಸ್ ಪಾಯಿಂಟ್ ಇದೆ, ಮತ್ತು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ 2 BHK ಏನಿದೆಯಲ್ವ ಅವ್ರಿಗೆ ಒಂದು ಗ್ಯಾಸ್ ಪಾಯಿಂಟು. ಹಾಗೆ ಇದು ಕಾವೇರಿ ಪಾಯಿಂಟು. ಮೀಟರ್ನ ತಗೋಬೇಕಾಗುತ್ತೆ. ಈಗ ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕನ್ನಾಗಿದ್ರೆ SS 304 kg ಇರುವಂಥ SS ರೇಲಿಂಗ್ಸ್ ಹಾಕಿದ್ದಾರೆ ಜಿಂದಾಲ್ದು. ಸ್ಟೇರ್ ಕೇಸ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. 3.5 ಅಡಿ ಇದೆ. ಸೋಫಾ ಎಲ್ಲ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ವೆಂಟಿಲೇಷನ್ಗೆ MS ರೇಲಿಂಗ್ಸ್ ಸಮೇತ ಟಫನ್ ಗ್ಲಾಸ್ ಒಂದು ಕೊಟ್ಟಿರುವಂಥದ್ದು ಸಖತ್ತಾಗಿ ಬರುತ್ತೆ ವೆಂಟಿಲೇಷನ್ ನಿಮಗೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ 2 BHK ಇದೆ, ಅದು ತೋರಿಸ್ಬಿಟ್ಟು ನಾನು ನಿಮಗೆ ಮೇಲ್ಗಡೆ ಟ್ರಿಪ್ಲೆಕ್ಸ್ ಮನೆ ಇದೆ ತೋರಿಸ್ಕೊಡ್ತೀನಿ ನೋಡಿ. ಇವರು ಲಿಫ್ಟ್ ಇರೋದಿಲ್ಲ, ಹಾಗಾಗಿ ಸ್ಟೇರ್ ಕೇಸಿಂದ ಬರಬೇಕು. ಸೇಫ್ಟಿ ಅನ್ನೋ ಮಾತು ಬಂದರೆ ಇವ್ರು ಪ್ರೈವೇಟಾಗಿ ಇರ್ಬೋದು. ಡೋರ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಕ್ಲೋಸ್ ಮಾಡ್ಕೋಬೋದು ಈ ಥರ. CNC ಗೇಟು. ವಾಲ್ ಕ್ಲೈನಿಂಗ್ ಎಲ್ಲ 2/4 ವೆಟ್ರೋಫಿಟ್ ಟೈಲ್ಸು, CNC MS ರೇಲಿಂಗ್ಸು, PVC ಫಾಲ್ ಸೀಲಿಂಗು ವಿತ್ ಸ್ಪಾಟ್ ಲೈಟು. ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ನೋಡಿ. ಪಾರ್ಕ್ ಎಲ್ಲ ಇದು ಮಕ್ಕಳ ಚಿಲ್ಡ್ರನ್ ಪ್ಲೇ ಏರಿಯಾ. ಓಕೆ, ಈ ಕಡೆಯಿಂದ ನಿಂತ್ಕೊಂಡು ಎಂಡ್ ವೈಸ್ ಈ ಥರ ನಮ್ಗೆ ಲುಕ್ ಬರುತ್ತೆ. ಈಸ್ಟ್ ಫೇಸ್ ಮೇನ್ ಡೋರು, ಟೀ ಕುಡ್ ಡೋರು. ಇದು ಬಾಡಿಗೆಗೆ ಮಾಡಿರುವಂತಹ ಮನೆ, ಒಂದು 2 BHK. ಚಿಕ್ಕ ಪುಟ್ಟ ಕೆಲಸ ಪೆಂಡಿಂಗ್ ಇದೆ, ಹಾಗಾಗಿ ಇಲ್ಲಿ ಇನ್ನೂ ಲೇಬರ್ಸ್ಗಳಿದ್ದಾರೆ, ಅವರ ಸಾಮಗ್ರಿಗಳು ಇರುತ್ತೆ. ಇದೊಂದು ಹಾಲು. ಫ್ಲೋರಿಂಗ್ ಬಂದು ನಮಗೆ ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ತೀವಿ, ಇದಕ್ಕೆ ಸ್ಮಾರ್ಟ್ ಟೈಲ್ಸ್ ಅಂತ ಹೇಳ್ತೀವಿ, ಅದು ಫ್ಲೋರಿಂಗ್ ಮಾಡಿರುವಂಥದ್ದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, ಪಾರ್ಕ್ ಬರುತ್ತಲ್ವ, ಹಾಗಾಗಿ ವಿಂಡೋ ಇಲ್ಲಿ.
ಇನ್ನು ಈ ಹಾಲಲ್ಲಿ ಏನಿದೆ ಅಂದರೆ ಒಂದು ಟಿ ವಿ ಕ್ಯಾಬಿನೆಟ್ ಇದೆ, ಅಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕು ನೋಡಿದರೆ ಕೂಲಾಗಿರುವಂತಹ POP ಫಾಲ್ ಸೀಲಿಂಗು. ಈಗ ಟಿ ವಿ ಕ್ಯಾಬಿನೆಟ್ ಇಲ್ಲಿದೆ ಅಲ್ವಾ, ಇವರು ಸೋಫಾನ ಆ ಎಂಡ್ ವಾಲಿಂದ ಇಲ್ಲಿ ಎಲ್ ಶೇಪ್ವರೆಗೂ ಈಸಿಯಾಗಿ ಹಾಕೋಬೋದು. ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಆ ಫಿನಿಶಿಂಗ್ ಚೆನ್ನಾಗಿ ಆಮೇಲೆ ಬರುತ್ತೆ ನೋಡಿ. ಡೈನಿಂಗ್ ಟೇಬಲ್ನ ಇವರು ಬಾಡಿಗೆ ಮನೆಯವರು ಇಟ್ಕೊತಾರೆ ಅಂದರೆ ಇಲ್ಲೂ ಇಟ್ಕೋಬಹುದು, ಅಥವಾ ಆ ಕಾರ್ಟೂನ್ ಬಾಕ್ಸ್ ಏನಿದೆಯಲ್ಲ ಅಲ್ಲೂ ಇಟ್ಕೋಬಹುದು. ಎರಡು ಕಡೆಯೂ ಆಪ್ಷನ್ ಇದೆ. ಅಡುಗೆ ಮನೆಯನ್ನು ತೋರಿಸ್ಬಿಟ್ಟು ಆಮೇಲೆ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ. ಆ ಅಡುಗೆ ಮನೆಗಿಂತ ಮುಂಚೆ ನಮಗೆ ಪೂಜಾ ರೂಮ್ ಸಿಗುತ್ತೆ. ಇಲ್ಲಿ ಟೀ ಕುಡ್, ಆಲ್ ಟೀ ಕುಡ್ಡು, ಒಂದು ಸ್ಲ್ಯಾಬ್ ಬರುತ್ತೆ, ಪೂಜಾ ಫೋಟೋ ಎಲ್ಲ ಇಡೋದಕ್ಕೆ, 2x4 ವೆಟ್ರಿಫೈಡ್ ಟೈಲ್ಸು, ಸಿಂಪಲ್ಲಾಗಿ ಒಂದು ಲೈಟಿಂಗ್ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗು. ಮತ್ತು ಇಲ್ಲಿ ಎಲ್ ಶೇಪ್ ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಸಿಗುತ್ತೆ, ಎಲ್ಲ ಅಕ್ರಾಲಿಕ್ಕು, ಹ್ಯಾಂಡಲ್ಗಳು ಪೆನ್ನಿಂಗ್ ಇದೆ, ಹಾಕಿ ಕೊಡ್ತಾರೆ. UPVC ಸ್ಲೈಡಿಂಗ್ ವಿಂಡೋ ಇದೆ ವಿತ್ ಮೊಸ್ಕಿಟೋ ಲೇಯರು, 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಕ್ಲೈಂಡಿಂಗು. ಅಲ್ಲಿ ಚಿಮ್ನಿ ಏನಾದ್ರು ಇಟ್ಕೊತೀರಂದರೆ ಪಾಯಿಂಟ್ ಔಟು. ಮತ್ತು ಯುಟಿಲಿಟಿ ಇದೆ, ಇಲ್ಲಿ ಮೈಕ್ರೋವೇವು ಅಥವಾ ಮಿಕ್ಸರ್ ಇಡೋದಕ್ಕೆ ಸ್ಲ್ಯಾಬ್ ಹಾಕಿದ್ದಾರೆ. ಪ್ಯಾಂಟ್ರಿ ಯೂನಿಟ್ ಎಲ್ಲ ಇದೆ, ಓವರ್ ಹೆಡ್ ವಾರ್ಡ್ರೋಬರು, ಫ್ರಿಡ್ಜ್ ಪಾಯಿಂಟ್ ಅಲ್ಲಿದೆ, ದೊಡ್ಡದಾಗಿ ಬೇಕಾದ್ರೆ ಇಟ್ಕೋಬೋದು. ಮತ್ತು ಯುಟಿಲಿಟಿದಲ್ಲಿ ಡಿಶ್ ವಾಷರು ಅಥವಾ ವಾಷಿಂಗ್ ಮಷಿನ್ನ ಇಟ್ಕೋಬೋದು. 2 ನಲ್ಲಿ ಪಾಯಿಂಟು, 2 ಪ್ಲಗ್ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿಗೋಸ್ಕರ 2x4 ವೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗು. ವಾಲ್ ಬಂದು ನಮಗೆ 4.5 ಅಡಿ ಹೈಟ್ ಆಗಿದೆ. ಇಲ್ಲೂ ಕೂಡ ಪಾಯಿಂಟ್ ಇದೆ. ಇದು ಅಡುಗೆ ಮನೆ ಆಯಿತು. ಈಗ ಇಲ್ಲಿ 2 ಬೆಡ್ರೂಮ್ಗಳಿರುವಂಥದ್ದು. ಎಡಭಾಗದಲ್ಲಿರೋದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ರೈಟ್ ಸೈಡಲ್ಲಿರೋದು ಕಾಮನ್ ಬೆಡ್ರೂಮ್ ಆ್ಯಂಡ್ ಕಾಮನ್ ಬಾತ್ರೂಮ್ ಬರುತ್ತೆ. ನೋಡಿ, ಇದೊಂದು ಮಾಸ್ಟರ್ ಬೆಡ್ರೂಮು. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಸ್ಮಾರ್ಟ್ ಮಾರ್ಬಲ್ಸು, ವಾರ್ಡ್ರೋಬರೆಲ್ಲ ಕೊಟ್ಟಿದ್ದಾರೆ. ಲೈಟಿಂಗ್ ಫುಲ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. POP ಫಾಲ್ ಸೀಲಿಂಗು, ಒಂದು ಸ್ಟಡಿ ಕ್ಯಾಬಿನೆಟ್ಟು, ಬಿಗ್ ವಿಂಡೋ ಬರುತ್ತೆ, ಓಪನ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಹಾಗೆ ಈ ಕಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಒಂದು ಅಟ್ಯಾಚ್ ಆಗಿ ಬಾತ್ರೂಮು, ಜಾಗೋ ಫಿಟ್ಟಿಂಗ್ ಎಲ್ಲ ಕೊಡ್ತಾರೆ. ಇದು ಕಾಮನ್ ಬಾತ್ರೂಮ್ ಆ್ಯಂಡ್ ಬೆಡ್ರೂಮು. ಸೈಜ್ ತೋರಿಸ್ಬಿಡ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ. ಓಕೆ, ಹಾಗೆ ಇದು ಕಾಮನ್ ಬೆಡ್ರೂಮ್ ನೋಡಿ. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಸ್ಮಾರ್ಟ್ ಮಾರ್ಬಲ್ಸ್, ವೆಂಟಿಲೇಷನ್ಗೆ ಬಿಗ್ ವಿಂಡೋ, POP ಫಾಲ್ ಸೀಲಿಂಗು. ನಮಗೆ ತುಂಬ ಒಳ್ಳೆ ಸೌಲಭ್ಯ ಅಂತಂದರೆ ಇದೆ. ತುಂಬ ಗಾಳಿ ಬೆಳಕು ಈ ವಿಂಡೋದಿಂದ ಬರುತ್ತೆ ನಮಗೆ, ಗೊತ್ತು. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ಪ್ರತಿಯೊಂದು ಇದೆ, ಚೆನ್ನಾಗಿದೆ ಮನೆ. ಫಿನಿಶಿಂಗ್ ಬಂತು ಅಂದರೆ ಇನ್ನೊಂದು ಕೊಟ್ಟು ಪೇಂಟಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಏನಿಲ್ಲ ಅಂದ್ರೂ 30,000 ರೂಪಾಯಿ ಬಾಡಿಗೆನ ಇಸ್ಕೋಬಹುದು, ಅಷ್ಟು ಡಿಮ್ಯಾಂಡ್ ಇದೆ ಇದು ಏರಿಯಾ. ಓಕೆ, ಇದು ರೆಂಟಲ್ ಪರ್ಪಸ್ ಆಯಿತು. ಈಗ ಡ್ಯೂಪ್ಲೆಕ್ಸ್ ಮೇನ್ ಓನರ್ ಇರುವಂತಹ ಮನೆನ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಆ ಗೇಟ್ ಒಂದು ಕ್ಲೋಸ್ ಮಾಡಿಕೊಂಡು ನೆಮ್ಮದಿಯಾಗಿ ಒಳಗಡೆ ಇದೊಂದು ಗೇಟ್ ಕ್ಲೋಸ್ ಮಾಡಿದರೆ ಎಲ್ಲ ಪ್ರೈವಸಿ ಸಿಗುತ್ತೆ ನಮಗೆ. ಯಾರೆಲ್ಲ ಈ ಮನೇನ ನೋಡ್ತಾ ಇದ್ದೀರಾ, ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಲೊಕೇಶನ್ನು, ಡೀಟೇಲ್ಸು ಪ್ರತಿಯೊಂದು ಕೂಡ ನಾನು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸೆಕೆಂಡ್ ಫ್ಲೋರು, ಲಿಫ್ಟ್ ನಮಗೆ ಡೈರೆಕ್ಟಾಗಿ ಮನೆ ಒಳಗಡೆ ಬರುತ್ತೆ. ಪ್ರೈವಸಿ ಇವರಿಗೋಸ್ಕರ ನಾವು MS ಗೇಟ್ ಕೊಟ್ಟಿದ್ದೀವಿ ವಿತ್ CNC ಗೇಟು. ಇಟಾಲಿಯನ್ ಮಾರ್ಬಲ್ ವಾಲ್ ಕ್ಲೈಂಡಿಂಗ್, ಫುಲ್ ಲ್ಯಾವಿಶ್ ಗ್ರ್ಯಾಂಡ್ ಇವ್ರಿಗೆ ಮಾಡಿಕೊಟ್ಟಿರೋದು. ಟ್ರಿಪ್ಲೆಕ್ಸ್ ಇದು, PVC ಫಾಲ್ ಸೀಲಿಂಗು ಎಲ್ಲ. ಈಸ್ಟ್ ಫೇಸ್ ಮೇನ್ ಡೋರೇ ನೋಡಿ ಲೆಗ್ಸುರಿಯಾಗಿ ಬಂದಿದೆ. ಹಿಚ್ಚಿಂಗ್ ಗ್ಲಾಸು, PU ಪಾಲಿಷ್ ಮಾಡಿದ್ದಾರೆ. ಇನ್ನೂ ಪೇಂಟಿಂಗ್ ಪೆಂಡಿಂಗ್ ಇದೆ, ಇವಾಗಲೇ ಇಷ್ಟು ಹೊಡಿತಾ ಇದೆ ಇದು.
ದಿಸ್ ಈಸ್ ಹಾಲಲ್ಲಿ ನೋಡ್ತಾ ಇದ್ದೀರಾ, ಫ್ಲೋರಿಂಗ್ ನಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. PVC ರ್ಯಾಫ್ಟರ್ ಆ್ಯಂಡ್ POP ಪ್ರೊಫೈಲ್ ಲೈಟು ಮಾಡಿಕೊಟ್ಟಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಆಪೋಸಿಟೇ TV ಕ್ಯಾಬಿನೆಟ್ಟು, ಪಕ್ಕದಲ್ಲಿ ಪೂಜಾ ರೂಮು. ಬಲಭಾಗದಲ್ಲಿ ಬಿಗ್ ವಿಂಡೋ, ವೆಂಟಿಲೇಷನ್ ಮಾತ್ರ ಸಿಕ್ಕಾಪಟ್ಟೆ ವಿಂಡೋ. ತುಂಬ ಗಾಳಿ ಬೆಳಕು ಬರುತ್ತೆ ನೋಡಿ. ಪಾರ್ಕ್ ಇರೋದ್ರಿಂದ ತುಂಬ ಸಮಯ ಕಳೆಯಬಹುದು ನನ್ನ ಒಪಿನಿಯನು. ಈಗ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಸಿರೋದು ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಅದು ಕಾಸ್ಟ್ಲಿ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. ಈ TV ಕ್ಯಾಬಿನೆಟ್ ಆಪೋಸಿಟಿಂದ ಮೇನ್ ಡೋರು. ಸೋಫಾ ಸೆಟ್ನ ನೀವು ಹೇಗೆ ಇಟ್ಕೋಬೇಕನ್ನೋ ಹಂಗಿದ್ರೆ ಇಲ್ಲಿ ಸ್ಟ್ರೈಟಾಗಿ ಇಟ್ಕೋಬೋದು ಆ ಡೋರ್ವರೆಗೂ. ಹಾಗೆ ಆಪೋಸಿಟ್ ಕೂಡ ಇಟ್ಕೋಬಹುದು. ಓಕೆ, ಈಗ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಹಾಲು ಲೈಕ್ ಈ ಥರ ಪೂಜಾ ರೂಮು, TV ಕ್ಯಾಬಿನೆಟ್ಟು. ಹಾಗೆ ಇಲ್ಲಿ ನಾನು ಇಂಟ್ರೆಸ್ಟ್ ಬಂದೆ. ಲಿಫ್ಟ್ ನಮಗೆ ಒಳಗಡೆ ಇಲ್ಲಿ ಬರುತ್ತೆ. ಬಯೋಮೆಟ್ರಿಕ್ಕು ಮತ್ತು ಪಾಸ್ವರ್ಡು ಕಾರ್ಡ್ ಬರುತ್ತೆ. ಟೋಟಲ್ಲು 3 ಆಪ್ಷನ್ಸ್ ಇರುವಂತಹ ಲಿಫ್ಟ್ ಅದು. ಓಕೆ, ಈ ಹಾಲಲ್ಲಿ ಈಗ ಪೂಜಾ ರೂಮ್ ಇದೆ, ಅದು ಕೂಡ ಒಂದು ತೋರಿಸ್ಕೊಟ್ಬಿಡ್ತೀನಿ. ಎಂಟೈರ್ ಏನು ಮಾಡಿದ್ದಾರಲ್ಲ ಇವರು ವಿನಿಯರ್ ಆಗಿರುತ್ತೆ. ಹಿಚ್ಚಿಂಗ್ ಗ್ಲಾಸು, 2 ಡೋರ್ ಇರುವಂತಹದ್ದು, ಎಲ್ಲ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಚೆನ್ನಾಗಿ ಇಬ್ಬರು ಕುತ್ಕೊಂಡು ಪೂಜೆನ ಮಾಡ್ಬೋದು, ಆ ಥರ ಮಾಡಿಕೊಟ್ಟಿರುವಂಥದ್ದು. ಈಗ ಅಡುಗೆ ಮನೆಯನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಲಿಫ್ಟ್ ಬರುತ್ತೆ. ಇದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ಡೈನಿಂಗ್ ಟೇಬಲ್ನ ಇಟ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಹಾಗೆ ಅಲ್ಲಿ ಮೇಲ್ಗಡೆ ಫ್ಯಾನು, POP ಫ್ಯಾನ್ಸಿ ಲೈಟ್ನ ಮಾಡಿ ಕೊಟ್ಟಿರುವಂಥದ್ದು. ಅದಕ್ಕಿಂತ ಮುಂಚೆ ಇಲ್ಲಿ ಸ್ಟೇರ್ ಕೇಸು, ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಲಿಫ್ಟಿಂದನೂ ಹೋಗ್ಬೋದು. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಸ್ಟೋರೇಜ್ ಪಾಯಿಂಟ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ವಿತ್ ಇನ್ಬಿಲ್ಟ್ ಲೈಟಿಂಗ್ ಇರುತ್ತೆ. ಅಲ್ಲಿ ಹ್ಯಾಂಡಲ್ಗಳು ಒಂದು ಬಿಟ್ಟಿದ್ದಾರೆ, ಹಾಕ್ಕೊಡ್ತಾರೆ. ಅದರೊಳಗಡೆ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ಮತ್ತು ಅಡುಗೆ ಮನೆಯನ್ನು ನೋಡ್ತಾ ಇದ್ದೀರಾ. L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅದು ಕ್ವಾಡ್ಸ್ ಆಗಿರುತ್ತೆ. ಅಕ್ರಾಲಿಕ್ ಲ್ಯಾಮಿನೇಷನ್, ಟ್ಯಾಂಡಮ್ ಬಾಕ್ಸ್ಗಳು, G ಪ್ರೊಫೈಲರ್, ಆಲ್ ಸಾಫ್ಟ್ ಕ್ಲೋಸ್ ಆಗಿರುವಂಥದ್ದು. ಇಲ್ಲಿ ವಾಟರ್ ಪ್ಯೂರಿಫೈ, ವೆಂಟಿಲೇಷನ್ಗೆ ಇಲ್ಲಿ ವಿಂಡೋ ಇದೆ. ಚಿಮ್ನಿ ಪಾಯಿಂಟಲ್ಲಿ ಬರುತ್ತೆ. ಗ್ಯಾಸ್ ಇಲ್ಲಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೂಬರು ವಿತ್ ಪ್ರೊಫೈಲ್ ಲೈಟು. ಈ ಅಡುಗೆ ಮನೆಯ POP ಫಾಲ್ ಸೀಲಿಂಗು. ಈ ಕಡೆ ಫ್ರಿಜ್ನ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡಿಕೊಟ್ಟಿರುವಂಥದ್ದು. ಅಲ್ಲಿ ಮೈಕ್ರೋವೇವು ಅಥವಾ ಮಿಕ್ಸರ್ ಇಡೋದಕ್ಕೆ ಸ್ಲ್ಯಾಬು, ಅಲ್ಲೂ ಕೂಡ ಸ್ಟೋರೇಜ್ ಸಿಗುತ್ತೆ. G ಪ್ರೊಫೈಲ್ ಪ್ಯಾಂಟ್ ಯೂನಿಟು, ಓವರ್ ಹೆಡ್ ವಾರ್ಡ್ರೂಬರ್, ತುಂಬ ಜಾಗ ಇದೆ. ಆ ಕಾರ್ನರಲ್ಲಿ ಪ್ಯಾಂಟ್ ಯೂನಿಟ್ ಇದೆ. ಹಾಗೆ ಯುಟಿಲಿಟಿ ಕೂಡ ಇದೆ. ಈ ಯುಟಿಲಿಟಿದಲ್ಲಿ ನಾವು ಡಿಶ್ ವಾಷರ್ ಇಲ್ಲೇ ಇಟ್ಕೋಬೋದು. ಇಲ್ಲಾಂದರೆ ಪಾತ್ರೆ ತೊಳೆಯೋದಕ್ಕೆ ಎಕ್ಸ್ಟ್ರಾ ಅಲ್ಲಿ ಬೇಡ ಇಲ್ಲಿ ಮಾಡ್ಕೊತೀನಿ ನೋಡ್ರಿ, ಬೇಕಾದ್ರೆ ಇಲ್ಲೂ ಮಾಡ್ಕೋಬಹುದು. 2x4 ವೆಟಿಫೈ ಟೈಲ್ಸು, ವಾಲ್ ಕ್ಲೈನಿಂಗು, PVC ಫಾಲ್ ಸೀಲಿಂಗು, ಫುಲ್ ಡೆವಲಪ್ ಆಗಿರುವಂತಹ ಲೇಔಟು. ರೈಟ್, ಇದಿಷ್ಟು ಅಡುಗೆ ಮನೆ ಆಯಿತು. ಇದೇ ಫ್ಲೋರಲ್ಲಿ ನಮಗೊಂದು ಸೀನಿಯರ್ ಸಿಟಿಜನ್ ರೂಮ್ ಅಥವಾ ಫಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಆ ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ಈ ಫ್ಲೋರ್ಗೆ ಒಂದು ಕಾಮನ್ ಆಗಿ ಬಾತ್ರೂಮ್ನ ಇಲ್ಲಿ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡು, 2x4 ವೆಟಿಫೈ ಟೈಲ್ಸ್ ಟಾಪ್ ಟು ಬಾಟಮು, ಜಾಗ್ವಾರ್ ಫಿಟ್ಟಿಂಗ್ ಕೊಡ್ತಾರೆ. ವಾಸ್ಕಲ್, ವಿಂಡೋ, ಡೋರ್ ಆಲ್ ಟೀಕ್ವುಡ್. ಫಸ್ಟ್ ಬೆಡ್ರೂಮ್, ಈ ಟ್ರಿಪ್ಲೆಕ್ಸ್ ಮನೆಯ ಮೊದಲನೇ ಬೆಡ್ರೂಮ್. ಸ್ಮಾರ್ಟ್ ಮಾರ್ಬಲ್ ಫ್ಲೋರಿಂಗು, ಟೀಕ್ವುಡ್ ವಿಂಡೋ, POP ಫಾಲ್ ಸೀಲಿಂಗು, ಕಿಂಗ್ ಸೈಜ್ ಕಾಟು ಹಾಕ್ಬೋದು. ಸ್ಲೈಡಿಂಗ್ ಡೋರ್, ವಾರ್ಡ್ರೂಬರು, ಕೆಳಗಡೆ ಡ್ರಾಯರು, ಬೇಬಿ ಸಿಟ್ಔಟು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕ್ರಾಸ್ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ. ಈ ಟ್ರಿಪ್ಲೆಕ್ಸ್ ಮನೆಯ ಮೊದಲನೆಯ ಬೆಡ್ರೂಮ್. ಸೆಕೆಂಡ್ ಫ್ಲೋರಲ್ಲಿ ಇರುವಂಥದ್ದು.
ವಾಲ್ಪೇಪರ್ ಆಗಲಿ, ಟೈಲ್ಸ್ ಪ್ಯಾಟ್ರನ್ಗಳಾಗಲಿ ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಡನ್. ಬೆಡ್ರೂಮ್ ಇರುವ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟೀ ಕುಡ್ ಪಿಲ್ಲರು, ಹ್ಯಾಂಡ್ ಗ್ರಾಬರ್ ಎಲ್ಲ ಟೀ ಕುಡ್ಡು ಹ್ಯಾಂಡ್ ಗ್ರಾಬರ್ ಸಿಗುತ್ತೆ. 12 mm ಟಫನ್ ಗ್ಲಾಸು ಮತ್ತು ಸ್ಟೇರ್ ಕೇಸಿಗೆ ಇಟಾಲಿಯನ್ ಮಾರ್ಬಲ್ಲು, ಸೆನ್ಸರ್ ಲೈಟಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಹೋಗ್ತಾ ಇದ್ದಂಗೆ ಆನ್ ಆಗುತ್ತೆ. ವಾಲ್ ಪೇಪರ್, ವೆಂಟಿಲೇಷನ್ಗೆ ಒಂದು ವಿಂಡೋ, ಒಂದು ಫ್ಯಾನ್ಸಿ ಲೈಟು. ಈ ಮನೆಗೆ ಡೈರೆಕ್ಟ್ ಸ್ಕೈ ಲೈಟ್ ಕೂಡ ಟ್ರಿಪ್ಲೆಕ್ಸ್ ಮನೆಗೆ ಬರುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ಡೈರೆಕ್ಟ್ ಸ್ಕೈ ಲೈಟ್ ಬರುತ್ತೆ. ಟೋಟಲ್ ನಮಗೆ 8 ಅಡಿ ಬಿಟ್ಟಿರುವಂಥದ್ದು, 4 ಅಡಿ ಆ ಥರ ಅರ್ಧ. ಸೆಕೆಂಡ್ ಫ್ಲೋರಲ್ಲಿ ಕಾಮನ್ ಏರಿಯಾ ಬರುತ್ತೆ. ಲಿಫ್ಟ್ ನಮಗೆ ಅಲ್ಲಿ ಬರುವಂಥದ್ದು, ಒಂದು ಕಾಮನ್ ಬಾಲ್ಕನಿ, POP ಫಾಲ್ ಸೀಲಿಂಗು. ಇದು ವಾಲ್ಪೇಪರ್ ಆಗಿರುತ್ತೆ. ಲಿಫ್ಟು ಇಲ್ಲಿ ಬರುತ್ತೆ, ಕಾಮನ್ ಏರಿಯಾದಲ್ಲಿ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಫ್ಲೋರಿಂಗ್ ಸ್ಮಾರ್ಟ್ ಮಾರ್ಬಲ್ಲು, ಕಿಂಗ್ ಸೈಜ್ ಬಿಗ್ ಕಾಟು, ವಿನಿಯರ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥದ್ದು. ಒಂದು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಇದು ರೂಮು. ಪ್ಯಾಟ್ರನ್ ಮಾತ್ರ ತುಂಬ ವ್ಯತ್ಯಾಸ ಇರುತ್ತೆ. ನಾನು ಮೊಬೈಲಲ್ಲಿ ತೋರಿಸೋದಕ್ಕೂ ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್. ಬಂದು ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿ. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ ಬರುತ್ತೆ, 1/8 ಇರುವಂಥದ್ದು. ನಿಮಗೆ ಅಲ್ಲಿ ಕುಷನ್ ಪ್ಯಾಡ್ ಒಂದು ಬರುತ್ತೆ. ವಿನಿಯರ್ ಲ್ಯಾಮಿನೇಷನ್ ಫಾಲ್ ಸೀಲಿಂಗು, POP ಪ್ರೊಫೈಲ್ ಲೈಟು. ಇಲ್ಲೂ ಅಷ್ಟೇ ಸ್ಲೈಡಿಂಗ್ ಡೋರ್ 3 ಇರುವಂಥದ್ದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ, ಕೆಳಗಡೆ ಡ್ರಾಯರ್ ಸಿಗುವಂಥದ್ದು. ಬೇಬಿ ಸಿಟ್ಔಟು ವಿತ್ ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇಲ್ಲಿ ಗ್ಲಾಸ್ ವರ್ಕ್ ಎಲ್ಲ ಇದೆ. ಇನ್ನೂ ಚಿಕ್ಕ ಪುಟ್ಟ ಕೆಲಸ ಪೆಂಡಿಂಗ್ ಇದೆ, ಅವೆಲ್ಲ ಇವ್ರ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಏನೇನು ಮಾಡ್ಕೊಡ್ಬೇಕಂತದ್ದೆಲ್ಲ ಮಾಡಿಕೊಟ್ಮೇಲೆ ಇನ್ನೂ ಬೇರೆ ಥರ ಮನೆ ಇದು ಹೊರಗೆ ಬರುತ್ತೆ, ಅಂದರೆ ಲುಕ್ ಬರುತ್ತೆ. ಸ್ಟಡಿ ಕ್ಯಾಬಿನೆಟ್ ಇದೆ ಮತ್ತು TV ಯೂನಿಟು ಎಲ್ಲ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥದ್ದು. ಅಕರಲ್ಲಿ ಲ್ಯಾಮಿನೇಷನ್ ಆಗುತ್ತೆ, ಅದು ರಾಫ್ಟರ್ ಆಗಿರುತ್ತೆ. ಬಾತ್ರೂಮ್ ವಿತ್ ವಾಲ್ಪೇಪರ್ ಫುಲ್ ಕವರ್ ಆಗಿರುವಂಥದ್ದು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಒಂದು ಬಾಲ್ಕನಿ. ಈ ಬಾಲ್ಕನಿ ನೋಡ್ಕೊಳ್ಳಿ. ಇವಾಗ ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ಒಂದು ನಾರ್ಮಲಾಗಿ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಆರ್ಟಿಫಿಷಿಯಲ್ ಗ್ರಾಸ್ ಬರುತ್ತೆ. ಅದು ಬಂದಮೇಲೆ ಈ ಮನೆ ಬಾಲ್ಕನಿ ಎಲ್ಲರೂ ನಿಂತು ಕೆಳಗಡೆಯಿಂದ ನೋಡ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. PVC ಫಾಲ್ ಸೀಲಿಂಗು ವಿತ್ ಫ್ಯಾನ್ಸಿ ಲೈಟು, ವುಡನ್ ಪ್ಯಾಟ್ರನ್ ಫ್ಲೋರಿಂಗು, ವುಡನ್ ಪ್ಯಾಟ್ರನ್ ಇರುವಂತಹ ಫ್ಲೋರಿಂಗು, ಟಫನ್ ಗ್ಲಾಸು, 12 mm. ತುಂಬ ಡೆವಲಪ್ ಆಗಿರೋದು. ಮೇಲ್ಗಡೆಯಿಂದ ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಹತ್ತಿರ ಇದೆ, ಏನೇನು ಇಲ್ಲ ಅಂತ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಆಯಿತು. ಈಗ ಇದರ ಆಪೋಸಿಟೇ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ಬೋದು, ಅದೊಂದಿದೆ. ಚಿಲ್ಡ್ರನ್ ಬೆಡ್ರೂಮ್, ಮಕ್ಕಳ ಕೊಠಡಿ ನೋಡ್ತಾ ಇದ್ದೀರಾ. ಕಿಂಗ್ ಸೈಜ್ ಕಾಟು, ಒಂದೇನೋ ಮಹಾರಾಜರದ್ದು ರೂಮ್ ಥರ ಇದೆ. ಇದು ಆರ್ಚು, ದರ್ಬಾರ್. ವೆಂಟಿಲೇಷನ್ಗೆ ಕ್ರಾಸ್ ವೆಂಟಿಲೇಷನ್ ವಿಂಡೋ ಬಂದಿದೆ. ಒಂದು ಕಿಂಗ್ ಸೈಜ್ ಕಾಟು, ಸೂಪರ್. ಇದು 360 ಡಿಗ್ರಿ ಲೈಟಿಂಗ್ಸು. ನೀವು ಹೇಗೆ ಬೇಕೋ ಹಾಗೆ ಟರ್ನ್ ಮಾಡ್ಕೋಬೋದು. ಎಲ್ಲ ಲೈಟ್ ಆಫ್ ಮಾಡ್ಕೊಂಡ್ರೆ ಅದು 2 ಇದ್ರೂ ಸಾಕು, 360 ಕವರ್ ರೊಟೇಟ್ ಆಗುತ್ತೆ. ಹಿಂದ್ಗಡೆ ಸೆಟ್ ಬ್ಯಾಕ್ ಇರೋದ್ರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಪದೇ ಹೇಳ್ತಾಯಿದ್ದೀನಿ, ಯಾಕಂದರೆ ಇದು ಈ ಮನೆಯ ಹೈಲೈಟ್ಸು. ಫುಲ್ ವೆಂಟಿಲೇಷನ್ ಬರುತ್ತೆ. ಈಗ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಅಥವಾ ಸ್ಟಡಿ ಕ್ಯಾಬಿನೆಟ್ ಏನಾದ್ರು ಮಾಡ್ಕೊತೀನಂದರೆ ಇಲ್ಲಿ ಮಾಡ್ಕೋಬಹುದು. ಒಂದು TV ಯೂನಿಟ್ ಇರುವಂಥದ್ದು ಮತ್ತು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ಇದೆ. ಕೆಳಗಡೆ ಬಂದು ಡ್ರಾಯರ್ಗಳು ಮಾಡಿಕೊಟ್ಟಿರುವಂಥದ್ದು. POP ಸಿಂಪಲ್ಲಾಗಿ ಸಕ್ಕದ ಬಂದಿದೆ ವಿತ್ ವಾರ್ಮ್ ಲೈಟಿಂಗು. ಈಗ ಬಾತ್ರೂಮ್ ಬಗ್ಗೆ ಹೇಳಬೇಕು ಅಂದರೆ ಹಿಡನ್ ಬಾತ್ರೂಮ್ ಇದೆ. ಅದು ಹೈಡ್ರಾಲಿಕ್ ಪುಷ್ ಮಾಡುವಂಥದ್ದು. ಬಟ್ ಅದು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ, ಮಾಡಿದರೆ ಚೆನ್ನಾಗಿ ಬರುತ್ತೆ. ಇದು ರಾಫ್ಟರ್ ನೋಡಿ. ಡ್ರೆಸ್ಸಿಂಗ್ ಕ್ಯಾಬಿನೆಟು, ಅಲ್ಲೊಂದು ಮಿರರ್ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ವಾಕಿಂಗ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಡೋರ್ ಹಿಂದ್ಗಡೆ ವಾರ್ಡ್ರೋಬರ್ ಎಲ್ಲ ಸಿಗುತ್ತೆ ನಿಮಗೆ. ಓಪನ್ ಡೋರ್ ವಾರ್ಡ್ರೋಬರ್, ಸರಿನಾ. ಇದು
ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮ್ದು. ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ಸ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಕ್ಲೈನಿಂಗು ಟಾಪ್ ಟು ಬಾಟಮ್. ಬೆಡ್ರೂಮ್ ಸೂಪರ್, ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಮನೆ ಬಗ್ಗೆ ಹೊಗಳಲ್ಲ ಜಾಸ್ತಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ವೆಂಟಿಲೇಷನ್ಗೆ ಸ್ಟ್ರೈಟಾಗಿ 1/8 ಇರೋಂಥ 2 ವಿಂಡೋ ಬರುತ್ತೆ ವಿತ್ ವಾಲ್ಪೇಪರು, ಫ್ಯಾನ್ಸಿ ಲೈಟು ಇರುವಂಥದ್ದು. ಇದು 4th ಫ್ಲೋರಲ್ಲಿ ಇದಿರೋದು. ನಾನು ಟಫನ್ ಗ್ಲಾಸು, ಹ್ಯಾಂಡ್ ಗ್ರಾಬರು ಎಲ್ಲ ಕಂಟಿನ್ಯೂ ಆಗುತ್ತೆ ವಿತ್ತು ಸೆನ್ಸರ್ ಲೈಟ್ ಸಮೇತ. ಕಾಮನ್ ಬಾಲ್ಕನಿ, ಲಿಫ್ಟು ಸೇಮ್ ಅದೇ ಥರ ಸಿಗುತ್ತೆ. ವಾವ್ ಗೆಳೆಯರೆ, ಇದು 4ನೇ ಬೆಡ್ರೂಮ್ ಅಥವಾ ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಫ್ಲೋರಿಂಗ್ ವುಡನ್ ಪ್ಯಾಟರ್ನ್, ಸೆರಾಮಿಕ್ ಟೈಲ್ಸು, ವೆಟ್ರಿಫೈಡ್ ಟೈಲ್ಸು, ಮ್ಯಾಟ್ ಫಿನಿಷಿಂಗು. ಕೆಳಗಡೆ ಕಾಟ್ ಇತ್ತು, ಇಲ್ಲಿ ಕಾಟ್ ಇಲ್ಲ. ಅದು ಬಿಟ್ಟರೆ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ. ಇಂಟೀರಿಯರ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ವಿತ್ POP ಫಾಲ್ಸ್ ಸೀಲಿಂಗು. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ಕೆಳಗಡೆ ಡ್ರಾಯರು, ಬಿಗ್ ವಿಂಡೋ ಬರುತ್ತೆ. ಅಟ್ಯಾಚ್ ಆಗಿ ಕೆಳಗಡೆ ಬಾತ್ರೂಮ್ ತೋರಿಸಿಲ್ಲಲ್ಲ, ಇಲ್ಲಿ ತೋರಿಸ್ತೀನಿ, ಸಾರಿ. ಡ್ರೆಸ್ಸಿಂಗ್ ಕ್ಯಾಬಿನೆಟು, ವಾರ್ಡ್ರೋಬರು, ಇಲ್ಲಿ ಏನಾದರೂ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಅಷ್ಟೇ ನಮಗೆ ಆರ್ಟಿಫಿಷಿಯಲ್ ಗ್ರಾಸ್ ಬರುತ್ತೆ, PVC ಫಾಲ್ ಸೀಲಿಂಗು, ವುಡನ್ ಪ್ಯಾಟರ್ನ್ ಇರುವಂತಹ 8x2.5 ಟೈಲ್ಸ್. ಆದಷ್ಟು ಮೇಲ್ಗಡೆ ಬಂದಿದ್ದೀವಿ, ಹತ್ತಿರ ಏನೇನಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಕೆಳಗಡೆ ಬಾತ್ರೂಮ್ ತೋರಿಸ್ಕೊಟ್ಟಿಲ್ಲ, ಕ್ಷಮೆ ಇರಲಿ, ಇಲ್ಲಿ ತೋರಿಸ್ಕೊಡ್ತೀನಿ. ಇದೇ ಥರ ಕೆಳಗಡೆನೂ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು, 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈನಿಂಗು, ಡ್ರೈ ಆ್ಯಂಡ್ ವೆಟ್ ಮಾಡ್ಬೋದು. ಟಾಪ್ ಅಪ್ ಅಂತ ಬರುತ್ತೆ. ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಬರುವಂಥದ್ದು. ಇದೇ ಥರ ಬಾತ್ರೂಮ್ ಕೆಳಗಡೆ ಕೂಡ ಬರುತ್ತೆ. ಓಕೆನಾ? ಈಗ ಇದರ ಆಪೋಸಿಟು ಮಂಗಳೂರು ರೂಫಿಂಗ್ ಹಾಕ್ಕೊಟ್ಟಿದ್ದಾರೆ. ಕಾಮನ್ ಬಾಲ್ಕನಿ ಕೆಳಗಡೆ ಬರುತ್ತೆ, ಇಲ್ಲೂ ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಮಂಗಳೂರು ರೂಫಿಂಗು, 2x4 ವೆಟ್ರಿಫೈಡ್ ಟೈಲ್ಸ್, ವುಡನ್ ಪ್ಯಾಟ್ರನ್ನು, ಮಂಗಳೂರು ಟೈಲ್ಸ್ ಹಾಕ್ಕೊಟ್ಟಿರುವಂಥದ್ದು. ಸೇಫ್ಟಿಗೆ MS ರೈಲಿಂಗ್ಸ್ ಇದೆ, ಫ್ಯಾನ್ಸಿ ಲೈಟೆಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಇಲ್ಲಿ ಕೊಟ್ಟಿರುವಂಥದ್ದು. ಬಟ್ಟೆ ತೋರಿಸ್ಬಿಡ್ತೀನಿ. ಕರೆಕ್ಟ್ ನೋಡಿ, ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೋಬೋದು. ಪ್ಲಗ್ ಪಾಯಿಂಟು, ಇನ್ಲೈಟು, ಔಟ್ಲೈಟ್ ಎಲ್ಲ ಇಲ್ಲೇ ಬರುತ್ತೆ. ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಇಲ್ಲೇ ಬರುತ್ತೆ. ಸೇಫ್ಟಿಗೆ MS ರೈಲಿಂಗ್ಸ್ ಎಲ್ಲ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಟ್ಟೆ ಎಲ್ಲ ತೊಳ್ಕೊಂಡು ಲಿಫ್ಟ್ ಇಲ್ಲಿ ಲಾಸ್ಟ್ ಬರುತ್ತೆ. ಅಲ್ಲಿ ಕಂಬಿಗಳು ಕೊಟ್ಟಿದ್ದಾರೆ, ದಾರ ಕಟ್ಕೊಂಡ್ರೆ ಬಟ್ಟೆನ ಇಲ್ಲೇ ಒಣಗಾಕೋಬೋದು. ಕರೆಕ್ಟಾಗಿದೆ. ಇಲ್ಲೂ ಕೂಡ ನಲ್ಲಿ ಪಾಯಿಂಟ್ ಇದೆ, ಬೇಕಂದರೆ ಸಿಂಕ್ ಬೇಕಾದ್ರೆ ಹಾಕೋಬೋದು. ಇದೇ ಈ ಮನೆಯ ಮೇನ್ ಭಾಗ ಅಂತಂದರೆ ಫುಲ್ ವೆಂಟಿಲೇಷನ್ ಬರುತ್ತೆ ಸುತ್ತ. ಡನ್. ಈಗ ಟಾಪ್ ಫ್ಲೋರ್ ಮೇಲ್ಗಡೆ ಹೋಗ್ತೀನಿ. MS ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ಅಂತಂದರೆ ಸ್ಲೈಡರ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ. ಎಸ್, ರೈಟ್, ಈ ಥರ ಸ್ಲೈಡ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಕೆಳಗಡೆ ಬಂತದ್ದು. ಗುಡ್. ಹಾಂ, ಟಾಪ್ ಫ್ಲೋರು ನಮಗೆ ಸ್ಟೇರ್ ಕೇಸಿಗೆ ಮತ್ತು ಹಾಲ್ಗೆ ಬರುವಂಥ ಸ್ಕೈಲೈಟ್ ಇದಾಗಿರುತ್ತೆ. ಲಿಫ್ಟ್ ಮೇಂಟೆನೆನ್ಸ್ ರೂಮು, ಒಂದು ಹೆಡ್ ರೂಮ್ ಇದೆ. ಮೇಲ್ಗಡೆ 1500 ಲೀಟರ್ ಸಿಂಟ್ಯಾಕ್ಸು, ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರ. ಇದು ವಾಜಹಳ್ಳಿ ಮೆಟ್ರೋ ಸ್ಟೇಷನು. ಸ್ಲ್ಯಾಬ್ ಏನು ಕಾಣಿಸ್ತಿದೆಯಲ್ಲ ಅದು. ಕೋಣನಕುಂಟೆ ತೋರಿಸ್ಬಿಡ್ತೀನಿ.
ಕೋಣನಕುಂಟೆ ದೊಡ್ಡ ಬಿಲ್ಡಿಂಗ್ ಕೆಳಗಡೆ ಏನು ಕ್ರೇನ್ ಕಾಣಿಸ್ತಿದೆಯಲ್ಲ ಅದು ರೈಟ್, ಅದನ್ನು ಹತ್ತಿರ 80 ಫೀಟ್ ರೋಡು ಆಂಜನಾಪುರ. ಇದು ಅಲ್ಲಿ ವೆಹಿಕಲ್ಸ್ಗಳು ಏನು ಓಡಾಡ್ತಾ ಇದ್ದಾವಲ್ಲ, 80 ಫೀಟ್ ರೋಡು ಕನಕಪುರಕ್ಕೆ A to B ಹತ್ತಿರ ಆಗುತ್ತೆ. ಅಥವಾ ಇಲ್ಲೇ ಇದೆ ನೋಡಿ, ಕಾರ್ಗಳು ಓಡಾಡ್ತಾ ಇದ್ದಾವಲ್ಲ, ಅದು 80 ಫೀಟ್ ರೋಡು. ತುಂಬ ಚೆನ್ನಾಗಿ ಡೆವಲಪ್ ಆಗಿರುವಂಥ ಏರಿಯಾ ಇದಾಗಿರುತ್ತೆ. ಮರಗಳು ಕೆಳಗಡೆ ಚೆನ್ನಾಗಿ ಗ್ರೀನರಿ, ಕೆಳಗಡೆ ಮಾತ್ರ ಇರೋದು ಅದೆಲ್ಲ. ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡವು ಇದ್ದಾವೆ. ಆಪೋಸಿಟ್ ನಿಮಗೆ 40-60 ಸೈಡ್ಗಳು. ಸರಿ, ಈಗ ಕೊನೆಯದಾಗಿ ಈ ಮನೆ ಬಗ್ಗೆ 4 ಮಾತು. 30/40 ಸೌತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರು, BDA. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ಕೊಟ್ಟು, ಸೆಕೆಂಡು, ಥರ್ಡ್, ಫೋರ್ತ್ ಟ್ರಿಪ್ಲೆಕ್ಸ್ ಮನೆ 4 ಬೆಡ್ರೂಮ್ ಇರುವಂಥದ್ದು. ಪ್ರೈಸ್ ಬಂದು 3 CR 90 lakhs, 3,90,00,000 ಕೇಳ್ತಿದ್ದಾರೆ. ನೆಗೋಷಿಯಬಲ್ ಇದೆ. ನಾನು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೋಬೇಕಂತಾರೋ ಈ ತರಹದ್ದು ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.